2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯದ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಾಂಸ್ಕೃತಿಕ ಕ್ರೀಡೆ ಏನೆಂಬುದನ್ನು ಬಹುಶಃ ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಿದ್ದೀವಿ. ಈ ವರ್ಷವೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ DK ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಅನಂತರ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ಟ್ರಾಫಿಕ್ ತೊಂದರೆ ಆಗ್ಬಾರ್ದು, ಜನರಿಗೆ ತೊಂದರೆ ಆಗ್ಬೋದು, ಈ ದೃಷ್ಟಿಕೋನ ಇಟ್ಕೊಂಡು ಅದನ್ನೆಲ್ಲ ಮಾಡಿದ್ವಿ. ಸಂಸದರು ನೀವು ಹೇಳಿದಾಗೆ ಅವರು ಈ ಹಿಂದೆ ಹೇಳಿದರು. ಆದರೆ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಮಾಡುವಾಗ ಮಹಾರಾಣಿ ನಮಗೆ ಅವರು ರಾಜ್ಯ ಪ್ರಶ್ನೆಯನ್ನು ಇಟ್ಟು ನಮಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಜಮನೆತನಕ್ಕೂ ಈ ಕೋಣೆಗಳಿಗೂ ಸಂಬಂಧ ಇದೆ. ಹಿಂದೆ ನಮ್ಮ ಹತ್ರ ಹೇಳಿದ್ದು ಕುದುರೆಗಳಿಗೆ ಮತ್ತು ರಾಜ್ಯ ಮನೆತನಕ್ಕೆ ಸಂಬಂಧ ಇರುವಂಥದ್ದು, ಕೋಣೆಗಳಿಗೆ ಇಲ್ಲ ಅನ್ನೋ ಹೇಳಿದರು. ಆನಂತರ ರಾಜ ಪ್ರಶ್ನೆಯನ್ನು ಇಟ್ಟು ಅದಕ್ಕೆ ಇಲ್ಲ, ಅದು ಆಗಬೇಕು ಅನ್ನೋದೇ ದೃಷ್ಟಿಕೋನದಿಂದ ನಮಗೆ ಅನುಮತಿಯನ್ನು ಕೊಟ್ಟರು. ಈಗಲೂ ಸಂಸದರು ಇವತ್ತು ಹೈಪವರ್ ಕಮಿಟಿಯಲ್ಲಿ ಇದ್ದರು. ಅವರು ಹೇಳಿದರು, ಅವರ ವಿಚಾರವನ್ನು ಹೇಳಿದ್ದೀನಿ, ಬಟ್ ಅವರು ಏನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲ ಯಾರು ಮಂತ್ರಿಗಳಿದ್ದರು, ಎಲ್ಲ ಶಾಸಕರಿದ್ದರು, ಅವರೆಲ್ಲ ಹೇಳುವಂಥದ್ದು ನಾವು ಹಿಂದಿನ ದಸರಾವನ್ನೇ ಮಾಡಿಕೊಂಡು ಆ ಹಿಂದಿನ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಯುವ ಪೀಳಿಗೆ ಇದೆ, ಜನ ಅದನ್ನು ನೋಡುವಂಥ ಕೆಲಸಗಳು ಆಗಬೇಕು. ಅದಕ್ಕೆ ನಮ್ಮೆಲ್ಲ ಸಮ್ಮತಿ ಇದೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಇರ್ಬೋದು, ಜಾರ್ಜ್ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಪ್ರತಿ ವರ್ಷಕ್ಕೆ ಅದನ್ನು ಮೇಲ್ಮಟ್ಟಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಕ್ರೀಡೆ, ಇದನ್ನು ತೋರಿಸುವಲ್ಲಿ ಏನು ತಪ್ಪಿಲ್ಲ. ಕೆಲವರಿಗೆ ಈ ಕಂಬಳದಲ್ಲಿ ಭಿನ್ನಾಭಿಪ್ರಾಯಗಳು ಹೇಗೆ ಬಂತು ಅಂತ ಹೇಳಿದ್ರೆ, ನಾವು ಎಮ್ಮೆಗಳನ್ನು ಓಡಿಸ್ತೇವೆ, ಆನಂತರ ಕೋಣಗಳನ್ನು ತಂದುಬಿಟ್ಟು ಮೈಸೂರಲ್ಲಿ ಬಿಟ್ಟು ಹೋಗ್ತೇವೆ, ಆನಂತರ ಕರೆ ಮಾಡೋದಕ್ಕೆ ಕೆರೆ ಮಾಡ್ತೇವೆ, ಗುಂಡಿ ಮಾಡಿಬಿಡ್ತಾರೆ, ನೀರನ್ನೆಲ್ಲ ಹಾಳು ಮಾಡ್ತಾರೆ. ಈ ಥರ ಎಲ್ಲ ಅವರಿಗೆ ಸರಿಯಾದ ಮಾಹಿತಿಗಳಿರಲಿಲ್ಲ. ಅದನ್ನೆಲ್ಲ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಹಿಂದೆ ಬೆಂಗಳೂರಲ್ಲಿ ಮಾಡುವಾಗ ಇದಕ್ಕಿಂತ 10 ಪಾಲು ವಿರೋಧ ಇತ್ತು ಸಂಘಟನೆಗಳು. ಆದರೆ ಹತ್ತಿರ ಬರುವಾಗ ಅವರು ಕೂಡ ಹೌದು ಇದು ಬೇಕು ಅನ್ನೋ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಅವರು ಕೂಡ ಸಹಕಾರ ಕೊಡ್ತಾರೆ. ಯಶಸ್ವಿಯಾಗಿ ನಮ್ಮ ಮೈಸೂರು ದಸರಾದಲ್ಲಿ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಅಧ್ಯಕ್ಷರುಗಳು, ನಮ್ಮ ಎಲ್ಲ ಅದಕ್ಕೆ ಕೆಲಸ ಮಾಡುವಂಥವ್ರು, ಎಲ್ಲ ಸಮಿತಿಯ ಸದಸ್ಯರುಗಳೆಲ್ಲ ಇದ್ದಾರೆ. ಎಲ್ಲ ಸೇರಿ ನಾವು ಕೂಡ ನಮ್ಮ ಸಮಯವನ್ನು ಕೊಟ್ಟು ಜನರಿಗೆ ತೋರಿಸಬೇಕು ಉದ್ದೇಶ ಇಲ್ಲದೆ ಹೊರತು ನಮ್ಮ ಹತ್ರ ಏನು ಸಾಧನೆ ಮಾಡಬೇಕಂತ ಅಲ್ಲಿ ಹೊರಟಿಲ್ಲ. ಕಂಬಳವನ್ನು ತೋರಿಸ್ಬೇಕಂತ ಹೊರಟಿದ್ದೀವಿ. ನಿಮ್ಮೆಲ್ಲ ಸಹಕಾರಗಳು ಬೇಕು, ಒಳ್ಳೆಯ ರೀತಿಯಲ್ಲಿ ಮಾಡಿ ತೋರಿಸಿ. ಈಗ ಮುಖ್ಯಮಂತ್ರಿಗಳು ಹೋಗಿ ತಯಾರಿ ಶುರು ಮಾಡಿ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹೆಂಗೆ ಸರ್? ಮುಖ್ಯಮಂತ್ರಿಗಳು ಆಯಿತು ಗ್ರೀನ್ ಸಿಗ್ನಲ್ ಒಂದು ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಹೋಗಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ತಯಾರಿಗಳು ಏನು ಬೇಕು ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯಿತು ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ. ನಿಮ್ಮ ತಯಾರಿಗೆ ಎಷ್ಟು ತಿಂಗಳು ಸಮಯ ಆ ಥರದ್ದು ಏನಾದರೂ ಬೇಕು? ನಮಗೆ 2 ತಿಂಗಳು ಮಿನಿಮಮ್ 2 ತಿಂಗಳು ಬೇಕಾಗ್ತದೆ. ನಾವು ಈಗಲೇ ಶುರು ಮಾಡಬೇಕಾಗ್ತದೆ. ಒಂದು 17 ತಾರೀಕು ಮೊದಲು ನಾವು ಕರೆ ಏನು ಇದಿದೆ ಶಿಲಾನ್ಯಾಸ ಅದನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಅನುದಾನ ಸರ್ ಏನೋ ಕೇಳಿದರೆ ಸರ್ಕಾರದಿಂದ ಅನುದಾನ ಒಂದು 5-6 ಕೋಟಿಗಳು ಬೇಕಾಗ್ತದೆ. ನೋಡಿ, ಕರ್ನಾಟಕ ರಾಜ್ಯಕ್ಕೆ ಎಲ್ಲೆಲ್ಲೋ ಏನೇನೋ ಒಂದು 5 ಕೋಟಿ ಕಂಬಳಕ್ಕೆ ಹಾಕಿ ಜನರಿಗೆ ತೋರಿಸುವಂಥದ್ದು ದಸರಾ ಅಂದರೆ ಅದು ಅಲ್ಲಿ ಅಷ್ಟೇ ವ್ಯವಹಾರ ಕೂಡ ಆಗ್ತದೆ, ಜನರಿಗೆ ಸಹಕಾರ ಆಗ್ತದೆ. ಜನ ಎಷ್ಟು ಬರ್ತಾರೆ ಅದನ್ನು ತೋರಿಸುವಂಥ ಕೆಲಸ ಒಂದು ಎಲ್ಲೆಲ್ಲ ನಮಗೆ ನಾವು ಮಂಗಳೂರಲ್ಲಿ ಮಾಡುವಾಗ ಎಷ್ಟು 10-15 ಫಾರಿನ್ ಕಂಟ್ರಿಯಿಂದ ಅದನ್ನು ನೋಡ್ಲಿಕ್ಕೆ ಬರ್ತಾರೆ. ಇಲ್ಲಿಯೂ ಕೂಡ ಎಷ್ಟೋ ಜನ ಇರ್ತಾರೆ. ಹೋಗಲಿ, ನಮ್ಮ ಕಲೆ ಎಲ್ರಿಗೂ ಗೊತ್ತಾಗಲಿ ಅಂತ. ಯಾವಾಗ ಆರಂಭ ಮಾಡ್ತೀವಿ ಸರ್? 15 ತಾರೀಕು ಒಳಗಡೆ ನಾವು ಶಿಲಾನ್ಯಾಸವನ್ನು ಮಾಡ್ತೇವೆ, ಕರೆ ಕೆಲಸವನ್ನು ಮಾಡ್ತೇವೆ. 1 ತಿಂಗಳ ಮೊದಲು ನಾವು ಅಲ್ಲಿ ಟ್ರಯಲ್ ಓಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಕೋಣಗಳು 18 ಮತ್ತು 19ಗೆ ನಿಗದಿಯಾಗಿದೆ. 17ಕ್ಕೆ ನಮ್ಮ ಕೋಣಗಳೆಲ್ಲ ಮೈಸೂರಿಗೆ ಮುಟ್ಟುವಂಥ ಕೆಲಸಗಳು ಆಗ್ತಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.